ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆತ ಭಾರತದ ಪ್ರಧಾನಿಯ ಮಗ. ಆತನಿಗೆ ಕಾರಿನ ಹುಚ್ಚಿತ್ತು. ಭಾರತದಲ್ಲೇ ಒಂದು ಕಾರು ಉತ್ಪಾದನಾ ಕಂಪನಿ ಕಟ್ಟಬೇಕು, ಅದು ಜಗದ್ವಿಖ್ಯಾತ ಆಗಬೇಕು ಎಂಬ ಅಭಿಲಾಷೆ ಇತ್ತು. ಆತ ಕನಸುಗಾರ ಆಗಿದ್ದ ನಿಜ, ಆದರೆ ಅಷ್ಟೇ ದುರ್ಗುಣಗಳು ಕೂಡ ಆತನ ಹೆಗಲೇರಿದ್ವು. ಆತ ಪ್ರಧಾನಿಯಲ್ಲದಿದ್ದರೂ ಎಲ್ಲ ಸಚಿವಾಲಯ ಆತನ ಅಣತಿಯಂತೆ ಕುಳಿತಿದ್ವು. ಆತನ ಆದೇಶದ ಮುಂದೆ ಯಾವ ಕಾನೂನು ಇರಲಿಲ್ಲ. ಖುದ್ದು ಪ್ರಧಾನಿಗಿಂತಲೂ ಹೆಚ್ಚಿನ ಅಧಿಕಾರ ಈತ ಚಲಾಯಿಸ್ತಿದ್ದ ಅನ್ನೋ ಆರೋಪಗಳು ಕೂಡ ಇವತ್ತಿಗೂ ಇವೆ. ಭಾರತದ ಮಹಾನಗರಗಳ ಸ್ಲಂ ಪ್ರದೇಶಗಳು ನಿರ್ಮೂಲನೆ ಮಾಡಬೇಕು ಅಂತ ಆತ ಅಂದುಕೊಂಡಿದ್ದ. ಆದರೆ ಅದಕ್ಕೆ ಕಂಡುಕೊಂಡ ಮಾರ್ಗ ಯಾರಿಗೂ ಇಷ್ಟ ಆಗಲಿಲ್ಲ. ಭಾರತದ ಜನಸಂಖ್ಯೆ ನಿಯಂತ್ರಣಕ್ಕೆ ಆತ ಆರಿಸಿಕೊಂಡಿದ್ದ ಆಯ್ಕೆ ಎಲ್ಲರಲ್ಲೂ ಭೀತಿ ಹುಟ್ಟಿಸಿತ್ತು. ಹೆದರಿ ಹೌಹಾರಿದ್ರು. ಇವತ್ತಿಗೂ ಭಾರತದ ಸಂವಿಧಾನದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ. ಅದರಲ್ಲೂ ತುರ್ತು ಪರಿಸ್ಥಿತಿಗೂ ಕೂಡ ಆ ಪ್ರಧಾನಿಯ ಮಗ ಸೂತ್ರಧಾರನಾಗಿದ್ದ ಅಂತ ಹೇಳ್ತಾರೆ. ಎಸ್, ನಿಮ್ಮ ಊಹೆ ನಿಜ. ಆತ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿ. ಇಂದಿರಾ ಗಾಂಧಿ ಮತ್ತು ಫಿರೋಜ್ ಗಾಂಧಿಯ ಕಿರಿಯ ಮಗ ಸಂಜಯ್ ಗಾಂಧಿಯರ ಜೀವನ ತುಂಬ ಆಸಕ್ತಿದಾಯಕವಾಗಿತ್ತು. ಆತ ದೊಡ್ಡ ಕನಸುಗಳನ್ನು ಕಂಡಿದ್ದ, ಅವುಗಳನ್ನು ನನಸಾಗಿಸಲು ಪ್ರಯತ್ನಿಸಿದ್ದ. ಆತ ಪ್ರಧಾನಿಯಾಗಲು ಸಾಧ್ಯವಾಗದಿದ್ದರೂ ಪ್ರಧಾನಿಗಿಂತಲೂ ಒಂದು ಕೈ ಮೇಲೆ ಅನ್ನುವಷ್ಟು ಆಡಳಿತ ಮೇಲೆ ಹಿಡಿತ ಸಾಧಿಸಿದ್ದ. ಸಂಜಯ್ ಯಾವ ಸಂಸದನೂ ಆಗಿರಲಿಲ್ಲ, ಶಾಸಕನೂ ಆಗಿರಲಿಲ್ಲ, ಅಥವಾ ಅಧಿಕಾರಿಯೂ ಆಗಿರಲಿಲ್ಲ. ಆದರೆ ಆಡಳಿತದಲ್ಲಿ ಮಾತ್ರ ಪ್ರಧಾನಿಗಿಂತ ಹೆಚ್ಚು ಅಧಿಕಾರ ಹೊಂದಿದ್ದ. ಭಾರತದ ಒಬ್ಬ ಅನಭಿಷಕ್ತ ದೊರೆಯಂತೆ ಮೆರೆದಾಡಿದ. ಇಂತಹ ಸಂಜಯ್ ಗಾಂಧಿ ಸಾವು ಇವತ್ತಿಗೂ ಒಂದು ನಿಗೂಢವಾಗಿ ಉಳಿದಿದೆ. ಹಾಗಿದ್ರೆ ಹೇಗಿತ್ತು ಸಂಜಯ್ ಗಾಂಧಿ ವ್ಯಕ್ತಿತ್ವ? ಭಾರತದ ಬಗ್ಗೆ ಆತನಿಗಿದ್ದ ಕನಸುಗಳು ಎಂಥವು? ಆತನ ಚಿತ್ರ ವಿಚಿತ್ರ ನಿರ್ಧಾರಗಳು ಏನಾಗಿದ್ವು? ಅಷ್ಟಕ್ಕೂ ಸಂಜಯ್ ಗಾಂಧಿ ಸಾವಿನ ರಹಸ್ಯ ಏನು ಅಂತ ಸಂಕ್ಷಿಪ್ತವಾಗಿ ಇಂದಿನ ವಿಡಿಯೋದಲ್ಲಿ ನೋಡೋಣ. ಸಂಜಯ್ ಗಾಂಧಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ವಿಚಿತ್ರ ಮತ್ತು ಸಾಹಸಮಯ ಹೆಸರು. ಇವರು ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯ ಕಿರಿಯ ಪುತ್ರ. ಈಗ ಬಿಜೆಪಿಯ ಸಂಸದೆಯಾಗಿರೋ ಮೇನಕಾ ಗಾಂಧಿಯವರ ಪತಿ, ವರುಣ್ ಗಾಂಧಿಯವರ ತಂದೆ. ಡಿಸೆಂಬರ್ 14, 1946ರಲ್ಲಿ ಜನಿಸಿದ್ದ ಈ ಸಂಜಯ್ ಗಾಂಧಿ ಜೂನ್ 23, 1980ರಲ್ಲಿ ಏರ್ಕ್ರಾಫ್ಟ್ ದುರಂತದಲ್ಲಿ ಅತ್ಯಂತ ನಿಗೂಢವಾಗಿ ಮೃತಪಟ್ಟರು. ಅದು ಜೂನ್ 23, 1980. ಪ್ರಧಾನಮಂತ್ರಿಯವರ ನಿವಾಸದಲ್ಲಿ ಅದು ಸಾಮಾನ್ಯ ಬೆಳಗ್ಗೆಯಾಗಿತ್ತು. ಪ್ರತಿದಿನದಂತೆ ಜನರು ಸೇರಲು ಪ್ರಾರಂಭಿಸಿದರು. ಪ್ರತಿದಿನದಂತೆ ಪ್ರಧಾನಮಂತ್ರಿಗಳು ಕಚೇರಿಗೆ ಹೊರಡಲು ಕಾಯ್ತಾ ಇದ್ರು. ಎಂದಿನಂತೆ ಮೆಟೆಡೋರ್ ಹೊರಬಂದಿತ್ತು. ಅದು ಸರ್ಫ್ಜಂಗ್ ವಿಮಾನ ನಿಲ್ದಾಣಕ್ಕೆ ಹೋಗುತ್ತಿತ್ತು. ಆ ನಿಲ್ದಾಣದಲ್ಲಿ ದೆಹಲಿ ಫ್ಲೈಯಿಂಗ್ ಕ್ಲಬ್ನ ಮುಖ್ಯ ಬೋಧಕ ಸುಭಾಷ್ ಸಕ್ಸೇನಾ ಮೆಟೆಡೋರ್ನಲ್ಲಿ ಕುಳಿತು ವ್ಯಕ್ತಿಗಾಗಿ ಕಾಯ್ತಾ ಇದ್ರು. ದೆಹಲಿ ಫ್ಲೈಯಿಂಗ್ ಕ್ಲಬ್ಗೆ ಹೊಸ ವಿಮಾನ ಬಂದಿತ್ತು. ಅದರ ಹೆಸರು ಪಿಟ್ಸ್ S2A. ಗಾಳಿಯಲ್ಲಿ ಏರೋಬ್ಯಾಟಿಕ್ಸ್ಗಾಗಿ ತಯಾರಿಸಲಾದ ತುಂಬ ಹಗುರವಾದ ವಿಮಾನ ಅದು. ವೃತ್ತಿಪರ ಪೈಲಟ್ಗಳನ್ನು ಹೊರತುಪಡಿಸಿ ಬೇರ್ಯಾರೂ ಅದನ್ನು ಹಾರಿಸಬಾರದು ಎಂಬುದು ಎಚ್ಚರಿಕೆಯಾಗಿತ್ತು. ಆದರೆ ಆ ಎಚ್ಚರಿಕೆ ಯಾರ ಕಿವಿಗೂ ಬೀಳಲಿಲ್ಲ. ಏರ್ಕ್ರಾಫ್ಟ್ನ ಚಾಲನಾ ಸೀಟ್ನಲ್ಲಿ ಕ್ಯಾಪ್ಟನ್ ಸಕ್ಸೇನಾ ಕುಳಿತಿದ್ರು. ಹಿಂದಿನ ಸೀಟ್ನಲ್ಲಿ ಸಂಜಯ್ ಗಾಂಧಿ ಕುಳಿತಿದ್ರು. ಈ ವಿಮಾನ ಬೆಳಗ್ಗೆ 7:15ಕ್ಕೆ ಆಕಾಶಕ್ಕೆ ಹಾರಿತ್ತು. ಹಾರಿದ ಕೆಲ ಹೊತ್ತಿನಲ್ಲೇ ಕ್ಯಾಪ್ಟನ್ ವಿಮಾನದ ಮೇಲಿನ ನಿಯಂತ್ರಣ ಕಳೆದುಕೊಂಡ. ಒಂದು ಗುರುಗುಟ್ಟುವ ಶಬ್ದ ಕೇಳಿಬಂತು. ನೋಡುತ್ತಲೇ ವಿಮಾನ ವೇಗವಾಗಿ ಕೆಳಗಿಳಿಯಲು ಪ್ರಾರಂಭಿಸಿತು. ಹಾಗೆ ವೇಗವಾಗಿ ಬಂದು ಆ ವಿಮಾನ ನೆಲಕ್ಕೆ ಅಪ್ಪಳಿಸಿಯೇ ಬಿಡ್ತು. 15 ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ಮತ್ತು ತುರ್ತು ವಿಮಾನಗಳು ಸ್ಥಳಕ್ಕೆ ತಲುಪಿದ್ವು. ವಿಮಾನದಿಂದ 2 ಶವಗಳನ್ನು ಹೊರತೆಗೆಯಲಾಯಿತು. ಖುದ್ದು ಪ್ರಧಾನಿ ಇಂದಿರಾ ಗಾಂಧಿ ಸ್ಥಳಕ್ಕೆ ಧಾವಿಸಿ ಬಂದರು. ಕಾರಿನಿಂದ ಇಳಿದ ತಕ್ಷಣ ಓಡೋಡಿ ಬಂದ ಇಂದಿರಾ ಮೃತ ದೇಹಗಳನ್ನು ನೋಡಿ ಅಳೋದಕ್ಕೆ ಪ್ರಾರಂಭಿಸಿದರು.
ಸಂಜಯ್ ಗಾಂಧಿಗೆ ವಿಮಾನಗಳನ್ನು ಹಾರಿಸುವ ಉತ್ಸಾಹ ವಿಪರೀತವಾಗಿತ್ತು. ದಪ್ಪ ಪೆನ್ನುಗಳನ್ನು ಧರಿಸಿ ಕುರ್ತಾ ಪೈಜಾಮ್ ಮತ್ತು ಶಾಲು ಧರಿಸಿದ್ದ ಈ ವ್ಯಕ್ತಿ ಕೊಲ್ಹಾಪುರಿ ಚಪ್ಪಲಿಗಳನ್ನು ಧರಿಸಿ ವಿಮಾನ ಹಾರಿಸ್ತಾ ಇದ್ರು. ರಾಜೀವ್ ಸೇರಿದಂತೆ ಎಲ್ಲರೂ ಇದನ್ನು ಎಚ್ಚರಿಕೆಯಿಂದ ಮಾಡಲು ಹೇಳಿದರು. ಆದರೆ ಸಂಜಯ್ ಎಂದಿಗೂ ಇದಕ್ಕೆ ಕಿವಿಗೊಡಲೇ ಇಲ್ಲ. ಅವರು ತಮ್ಮ ಕೊನೆಯ ವಿಮಾನ ಪ್ರಯಾಣದ ದಿನವೂ ಇದೇ ರೀತಿ ಎಚ್ಚರಿಕೆ ಕೊಟ್ಟಿದ್ರಂತೆ. ಪಿಟ್ಸ್ S2A ಇದು ಒಂದು ರೀತಿಯ ಹಾರುವ ಹಡಗು. ನಿನಗೆ ಆ ವಿಮಾನದ ಅನುಭವವಿಲ್ಲ ಎಂದು ರಾಜೀವ್ ಎಚ್ಚರಿಕೆ ಕೊಟ್ಟಿದ್ರಂತೆ. ಆದರೆ ಸಂಜಯ್ಗೆ ಇದೆಲ್ಲವೂ ಸಾಮಾನ್ಯವಾಗಿತ್ತು. ನಾನು ಪ್ರತಿದಿನದಂತೆ ಹಾರುತ್ತೇನೆ ಮತ್ತು ಪ್ರತಿದಿನದಂತೆ ಹಿಂದಿರುಗುತ್ತೇನೆ ಅಂತ ಆತ ಭಾವಿಸಿದ್ದ. ಆದರೆ ಆ ವಿಮಾನ ಪ್ರಯಾಣವೇ ಸಂಜಯ್ನ ಕೊನೆಯ ಪ್ರಯಾಣವಾಗಿತ್ತು. ಪ್ರಧಾನಿಯವರ ನಿವಾಸದಿಂದ ಕೇವಲ 500 ಮೀಟರ್ ದೂರದಲ್ಲಿ ಅವರ ವಿಮಾನ ಹಲವಾರು ತುಂಡುಗಳಾಗಿ ಬಿದ್ದಿದ್ವು. ಸಂಜಯ್ ಗಾಂಧಿ ಕೇವಲ 33ನೇ ವಯಸ್ಸಿನಲ್ಲಿ ಕಣ್ಮರೆಯಾಗಿ ಹೋದರು. ಸಂಜಯ್ ಅವರ ದಕ್ಷ ನಿರ್ವಹಣೆಯಿಂದಾಗಿ ಕೆಲವೇ ದಿನಗಳ ಹಿಂದೆ ಅಧಿಕಾರಕ್ಕೆ ಬಂದ ಇಂದಿರಾ ಅವರ ಮೃತದೇಹವನ್ನು ನೋಡ್ತಾ ಇದ್ರು. ಪ್ರಧಾನಿ ಇಂದಿರಾ ತನ್ನ ಉತ್ತರಾಧಿಕಾರಿಯನ್ನ ಕಳೆದುಕೊಂಡಿದ್ರು. ಸಂಜಯ್ ಸಾವಿನ ನಂತರ ಇಂದಿರಾ ಕುಸಿದು ಹೋಗ್ತಾರೆ ಅಂತ ಹಲವಾರು ಭವಿಷ್ಯ ನುಡಿದಿದ್ರು. ಆದರೆ ಅದು ಆ ರೀತಿ ಆಗಲಿಲ್ಲ. ಇಂದಿರಾ ನಿಲ್ಲಲಿಲ್ಲ, ಅದು ಬೇರೆಯೇ ವಿಷಯ. ಆದರೆ ಸಂಜಯ್ ದಾರುಣ ಸಾವು ಇಡೀ ದೇಶವನ್ನು ದಿಗ್ಭ್ರಮೆಗೆ ದೂಡಿದ್ದಂತೂ ಸತ್ಯ. ಸಂಜಯ್ ವಿಮಾನವನ್ನು ಕಾರಿನಂತೆ ಓಡಿಸ್ತಾ ಇದ್ರು. ಗಾಳಿಯಲ್ಲಿ ಚಮತ್ಕಾರಿ ಪ್ರದರ್ಶನ ನೀಡುವುದು ಸಂಜಯ್ ಹವ್ಯಾಸವಾಗಿತ್ತು. ಮೊಟ್ಟ ಮೊದಲ ಬಾರಿಗೆ ಸಂಜಯ್ ಗಾಂಧಿ 1976ರಲ್ಲಿ ಲಘು ವಿಮಾನ ಹಾರಾಟದ ಲೈಸೆನ್ಸ್ ಪಡೆದುಕೊಂಡರು. ಆದರೆ ಇಂದಿರಾ ಗಾಂಧಿ ಅಧಿಕಾರದಿಂದ ಕೆಳಗೆ ಇಳಿದಾಗ ಜನತಾ ಸರ್ಕಾರ ಆ ಲೈಸೆನ್ಸನ್ನು ರದ್ದುಗೊಳಿಸಿತ್ತು. ಆದರೆ ಮತ್ತೆ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮ ಪರವಾನಗಿಯನ್ನು ಮರಳಿ ಪಡೆದರು. 1977ರಿಂದ ಇಂದಿರಾ ಕುಟುಂಬದ ಆಪ್ತ ಸಹಾಯಕರಾದ ಧೀರೇಂದ್ರ ಬ್ರಹ್ಮಚಾರಿ ವೈಮಾನಿಕ ವಿಹಾರಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಪಿಟ್ಸ್ S2A ಎಂಬ 2 ಆಸನಗಳನ್ನು ವಿಮಾನವನ್ನು ಆಮದು ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರು. 1980ರ ಮೇ ತಿಂಗಳಿನಲ್ಲಿಯೇ ಭಾರತೀಯ ಕಸ್ಟಮ್ಸ್ ಇಲಾಖೆ ಅದನ್ನು ಭಾರತಕ್ಕೆ ತರಲು ಅನುಮತಿ ನೀಡಿತ್ತು. ಅದನ್ನು ಬೇಗನೆ ಜೋಡಿಸಿ ಸರ್ಫ್ಜಂಗ್ ವಿಮಾನ ನಿಲ್ದಾಣದಲ್ಲಿರುವ ದೆಹಲಿ ಫ್ಲೈಯಿಂಗ್ ಕ್ಲಬ್ಗೆ ಕೊಂಡೊಯ್ಯಲಾಯಿತು. ಮೊದಲ ದಿನವೇ ಸಂಜಯ್ ಆ ವಿಮಾನವನ್ನು ಹಾರಿಸಲು ಬಯಸಿದ್ರು. ಆದರೆ ಮೊದಲ ಅವಕಾಶವನ್ನು ಫ್ಲೈಯಿಂಗ್ ಕ್ಲಬ್ನ ಬೋಧಕರಿಗೆ ನೀಡಲಾಯಿತು. ಬಳಿಕ ಜೂನ್ 21, 1980ರಂದು ಸಂಜಯ್ಗೆ ಅವಕಾಶ ನೀಡಲಾಯಿತು. ಎರಡನೇ ದಿನ ಅಂದರೆ ಜೂನ್ 22ರಂದು ಸಂಜಯ್ ತಮ್ಮ ಪತ್ನಿ ಮೇನಕಾ ಗಾಂಧಿ, ಇಂದಿರಾ ಗಾಂಧಿಯವರ ವಿಶೇಷ ಸಹಾಯಕ RK ಧವನ್ ಮತ್ತು ಧೀರೇಂದ್ರ ಬ್ರಹ್ಮಚಾರಿ ಅವರ ಜೊತೆ ದೆಹಲಿಯ ಆಕಾಶದಲ್ಲಿ 40 ನಿಮಿಷಗಳ ಕಾಲ ಹಾರಾಟ ನಡೆಸಿದರು. ಮರುದಿನ ಅಂದರೆ ಜೂನ್ 23ರಂದು ಮಾಧವರಾವ್ ಸಿಂಧಿಯಾ ಅವರೊಟ್ಟಿಗೆ ವಿಮಾನದಲ್ಲಿ ಹೋಗೋದು ಅಂತ ಫಿಕ್ಸ್ ಆಗಿತ್ತು. ಆದರೆ ಸಿಂಧಿಯಾ ಬದಲಿಗೆ ಸಂಜಯ್ ಗಾಂಧಿ ಸರ್ಫ್ಜಂಗ್ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ವಾಸಿಸ್ತಾ ಇದ್ದ ದೆಹಲಿಯ ಫ್ಲೈಯಿಂಗ್ ಕ್ಲಬ್ನ ಮಾಜಿ ಬೋಧಕ ಸುಭಾಷ್ ಸಕ್ಸೇನಾ ಅವರ ಮನೆಗೆ ಹೋದರು. ಅವರು ಕ್ಯಾಪ್ಟನ್ ಸಕ್ಸೇನಾರನ್ನು ವಿಮಾನದಲ್ಲಿ ತಮ್ಮೊಂದಿಗೆ ಬರಲು ಕೇಳಿಕೊಂಡರು. ಅದರಂತೆ ಬೆಳಗ್ಗೆ ನಿಖರವಾಗಿ 7:58ಕ್ಕೆ ಈ ಹೊಚ್ಚ ಹೊಸ ವಿಮಾನ ನಭಕ್ಕೆ ಹಾರಿತ್ತು. ಆದರೆ ಮತ್ತೆ ಕೆಳಗೆ ಇಳಿಯಲೇ ಇಲ್ಲ. ವಿಮಾನ ಗಿರಿಕಿ ಹೊಡೆಯುತ್ತಿರುವುದನ್ನು ನೋಡಿ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ನಲ್ಲಿ ಕುಳಿತು ವಿಮಾನ ನೋಡ್ತಿದ್ದವರ ಗಂಟಲು ಪಸೆ ಆರಿ ಹೋಗಿತ್ತು. ದೆಹಲಿಯ ಅಶೋಕ ಹೋಟೆಲ್ ಹಿಂದೆ ಪಿಟ್ಸ್ ಏರ್ಕ್ರಾಫ್ಟ್ ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು. ಕ್ಯಾಪ್ಟನ್ ಸಕ್ಸೇನಾ ಅವರ ಸಹಾಯಕ ಕೂಡ ವಿಮಾನ ವೇಗವಾಗಿ ಬೀಳುವುದನ್ನು ನೋಡಿ ಕೂಡಲೇ ತನ್ನ ಸೈಕಲ್ ಹತ್ತಿ ಹುಚ್ಚನಂತೆ ಸವಾರಿ ಮಾಡಿ ಮೊದಲು ಘಟನೆ ನಡೆದ ಸ್ಥಳವನ್ನು ತಲುಪಿದ್ರು. ಹೊಚ್ಚ ಹೊಸ ಪಿಟ್ಸ್ 2 ಆಸನಗಳ ಹೊಚ್ಚ ಹೊಸ ವಿಮಾನ ತಿರುಚಿದ ಕಬ್ಬಿಣದಂತೆ ಮುದ್ದೆಯಾಗಿ ಬಿದ್ದಿತ್ತು. ಅದರಿಂದ ದಟ್ಟವಾದ ಕಪ್ಪು ಹೊಗೆ ಹೊರಬರ್ತಿತ್ತು. ಆದರೆ ಅದರಲ್ಲಿ ಬೆಂಕಿ ಇರಲಿಲ್ಲ. ವಿಮಾನದ ಅವಶೇಷಗಳಿಂದ 4 ಅಡಿ ದೂರದಲ್ಲಿ ಸಂಜಯ್ ಗಾಂಧಿಯವರ ದೇಹವು ಬಿದ್ದಿರುವುದನ್ನು ಸಕ್ಸೇನಾ ಅವರ ಸಹಾಯಕರು ನೋಡಿದರು.
ಕ್ಯಾಪ್ಟನ್ ಸಕ್ಸೇನಾ ಅವರ ದೇಹದ ಕೆಳಗಿನ ಭಾಗವು ವಿಮಾನದ ಅವಶೇಷಗಳಲ್ಲಿ ಹೂತು ಹೋಗಿತ್ತು, ಆದರೆ ಅವರ ತಲೆ ಹೊರಗಿತ್ತು ಎಂದು ರಾಣಾ ಸಿಂಗ್ ತಮ್ಮ ಸೋನಿಯಾ ಗಾಂಧಿ ಆ್ಯನ್ ಎಕ್ಸ್ಟ್ರಾಡಿನರಿ ಲೈಫ್ ಪುಸ್ತಕದಲ್ಲಿ ಬರೆಯುತ್ತಾರೆ. ಸ್ನೇಹಿತರೆ, ಅದೊಂದು ಕಾಲವಿತ್ತು. ರೇಡಿಯೋ, ಪತ್ರಿಕೆ, ಟಿವಿ ಎಲ್ಲಿ ನೋಡಿದ್ರೂ ಇಂದಿರೆಯ ಮಗ ಸಂಜಯನ ಹೆಸರು ಚಿತ್ರ ರಾರಾಜಿಸ್ತಿತ್ತು. ಆತ ಮಾಡಿದ ಯಾವ ದೋಷಪೂರಿತ ಸುದ್ದಿ ಕೂಡ ಯಾವ ಚಾನಲ್ ಆಗಲಿ, ಪತ್ರಿಕೆ ಆಗಲಿ ಅಥವಾ ರೇಡಿಯೋದಲ್ಲಿ ಪ್ರಸಾರ ಆಗದಂತೆ ನೋಡಿಕೊಳ್ಳಲಾಗ್ತಾ ಇತ್ತು ಅಂತ ಅನೇಕರು ಆರೋಪಿಸ್ತಾ ಇದ್ರು. ಭಾರತದ ಸ್ವಾತಂತ್ರ್ಯದ ನಂತರ ಕಾಂಗ್ರೆಸ್ ಕುಟುಂಬ ಯಾವಾಗಲೂ ಭಾರತೀಯ ರಾಜಕೀಯದ ಸುತ್ತ, ಅದರಲ್ಲೂ ಅಧಿಕಾರದ ಸುತ್ತ ಸುತ್ತುತ್ತಿತ್ತು. ಜವಾಹರ್ಲಾಲ್ ನೆಹರು ನಂತರ ಅವರ ಪುತ್ರಿ ಇಂದಿರಾ ಗಾಂಧಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ರು. ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ಅವರ ಹಿರಿಯ ಮಗ ರಾಜೀವ್ ಗಾಂಧಿ ದೇಶದ ಪ್ರಧಾನಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇಂದಿರಾ ಗಾಂಧಿಯವರ ಕಿರಿಯ ಪುತ್ರ ಸಂಜಯ್ ಗಾಂಧಿ ಪ್ರಧಾನಿಯಾಗಲು ಸಾಧ್ಯವಾಗದಿದ್ದರೂ 1970ರ ದಶಕದಲ್ಲಿ ಪರೋಕ್ಷವಾಗಿ ದೇಶದ ಉಸ್ತುವಾರಿ ವಹಿಸಿಕೊಂಡರು ಅಂತ ಇವತ್ತಿಗೂ ಭಾರತೀಯ ರಾಜಕೀಯ ವಿಶ್ಲೇಷಕರು ನಂಬುತ್ತಾರೆ. 1977ರ ಸೋಲಿನ ನಂತರ ಇಂದಿರಾ ಗಾಂಧಿ ಬೆಂಬಲಕ್ಕೆ ನಿಂತ ಏಕೈಕ ವ್ಯಕ್ತಿ ಸಂಜಯ್ ಗಾಂಧಿ. ಅವರ ಪ್ರಕಾರ ಸಂಜಯ್ ಇಲ್ಲದಿದ್ದರೆ 1980ರಲ್ಲಿ ಇಂದಿರಾ ಗಾಂಧಿ ರಾಜಕೀಯ ಪುನರಾಗಮನ ಎಂದಿಗೂ ಸಾಧ್ಯವಾಗ್ತಾ ಇರಲಿಲ್ಲ. ಇಂಥ ಸಂಜಯ್ ಗಾಂಧಿ ವಿಮಾನ ದುರಂತದಲ್ಲಿ ದಾರುಣವಾಗಿ ಮೃತಪಟ್ಟರು. ರಾಜ್ ಥಾಪರ್ ತಮ್ಮ ಆಲ್ ದಿಸ್ ಇಯರ್ಸ್ ಪುಸ್ತಕದಲ್ಲಿ ಬರೀತಾರೆ, ಸಂಜಯ್ ಸಾವಿನ ಬಗ್ಗೆ ಜನರು ಕಣ್ಣೀರಿಟ್ರು. ಇಡೀ ದೇಶವೇ ದುಃಖಿತವಾಯಿತು, ಏಕೆಂದರೆ ಅದೊಂದು ದುಃಖಕರ ಘಟನೆಯಾಗಿತ್ತು. ಆದರೆ ಇದರ ಜೊತೆಗೆ ಭಾರತದಾದ್ಯಂತ ಜನರಲ್ಲಿ ವಿಚಿತ್ರ ರೀತಿಯ ನಿರಾಳತೆ ಉಂಟಾಗಿದ್ದು ವಿಪರ್ಯಾಸವೇ ಸರಿ ಅಂತ ಬರೆದಿದ್ದಾರೆ. ಹಾಗಿದ್ರೆ ಸಂಜಯ್ ಗಾಂಧಿ ಅಷ್ಟೊಂದು ಬೇಡವಾಗಿದ್ರೆ, ಸಂಜಯ್ ಗಾಂಧಿ ನಂತರ ಭಾರತದ ಜನ ನಿರಾಳತೆ ಅನುಭವಿಸಲು ಕಾರಣ ಏನಿತ್ತು? ಸಂಜಯ್ ಗಾಂಧಿ ಸತ್ತ 4 ದಿನಗಳ ಒಳಗೆ ಅಂದರೆ ಜೂನ್ 27ರಂದು ಇಂದಿರಾ ಏನೂ ಸಂಭವಿಸಿಲ್ಲ ಎಂಬಂತೆ ಸೌತ್ ಬ್ಲಾಕ್ನಲ್ಲಿರುವ ತಮ್ಮ ಕಚೇರಿಯಲ್ಲಿ ಫೈಲ್ಗಳಿಗೆ ಸಹಿ ಹಾಕುತ್ತಿದ್ರಲ್ಲ, ಅವರಿಗೂ ಏನನ್ಸಿತ್ತು? ಸಂಜಯ್ ಗಾಂಧಿ ಕುರಿತಾದ ಇಂಥ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.